ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ವಿಜಯವಾಡನ ಎಕ್ಸ್ಪ್ಲೋರ್ ಮಾಡಿ ನಾವು ನಮ್ಮ ಜರ್ನಿನ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಕಂಟಿನ್ಯೂ ಮಾಡಿದ್ವಿ. ನಾವು ವಿಜಯವಾಡ ಕಂಪ್ಲೀಟ್ ಮಾಡಿದಾಗ ಸುಮಾರು 5 ಗಂಟೆ ಆಗಿತ್ತು. ಸೊ ನಾವು ರೀಚ್ ಆಗಬೇಕಾಗಿರೋ ಡೆಸ್ಟಿನೇಷನ್ ಪೂರಿ, ಒಡಿಸ್ಸಾಗೆ. ಅದು ವಿಜಯವಾಡದಿಂದ ಸುಮಾರು 780 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಸೊ ನಾವು ನೈಟ್ ಸ್ಟೇ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅನ್ನಾವರಂ ಅನ್ನೋ ಸ್ಥಳ ಬಗ್ಗೆ ವಿಷಯ ತಿಳಿಯಿತು ನಮಗೆ. ಸೊ ಅಲ್ಲೇ ನೈಟ್ ಸ್ಟೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅನ್ನಾವರಂ ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿವಾರಿ ದೇವಸ್ಥಾನ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಪ್ರಶಾಂತವಾದ ರತ್ನಗಿರಿ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಅನ್ನಾವರಂ ದೇವಸ್ಥಾನವು ವಿಷ್ಣುವಿನ ಅವತಾರವಾದ ಭಗವಾನ್ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಗೆ ಅರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಹಚ್ಚ ಹಸುರಿನ ಮತ್ತು ಸುಂದರವಾದ ಸುತ್ತಮುತ್ತಲಿನ ನಡುವೆ ನೆಲೆಗೊಂಡಿರುವ ಈ ದೇವಾಲಯವು ದೇಶಾದ್ಯಂತ ಸಾವಿರಾರು ಭಕ್ತರನ್ನು ಆಕರ್ಷಿಸುವ ಪ್ರಮುಖ ಆಧ್ಯಾತ್ಮಿಕ ತಾಣವಾಗಿದೆ. ದೇವಸ್ಥಾನ 9 ಗಂಟೆ ತನಕ ಓಪನ್ ಇತ್ತು. ಸೊ ನಾವು 8:30 ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಬಿಟ್ವಿ ನೈಟು. ಇದೇ ನೋಡಿ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹ. ನಮಗೂ ಲಾಸ್ಟ್ ದರ್ಶನ ಆಯಿತು, ಜನ ಕಡಿಮೆ ಇದ್ದರು. ಸೊ ಹಾಗೆ ದರ್ಶನ ಮಾಡ್ಕೊಂಡ್ವಿ. ಸೊ ಹಾಗೆ ಅಲ್ಲೇ ದೇವಸ್ಥಾನದ ಕಡೆಯಿಂದನೇ ರೂಮ್ಸ್ ಅವೈಲಬಲ್ ಇತ್ತು. ಸೊ ಅಲ್ಲಿ ನಾರ್ಮಲ್ ಇರಲಿಲ್ಲ, AC ರೂಮ್ಸ್ ಅವೈಲಬಲ್ ಇದೆ ಅಂತಂದರು. ಸೊ ಅಲ್ಲೇ ನಾವು ನಮ್ಮ ರೂಮ್ ಕೂಡ ಅಲ್ಲೇ ಬುಕ್ ಮಾಡಿಕೊಂಡು ಊಟ ಮಾಡೋಣ ಅಂಥೇಳಿ ಅಲ್ಲೇ ದೇವಸ್ಥಾನದ ಹತ್ರ ಇದ್ದಂಥ ಊಟದ ಒಂದು ಹೋಟೆಲಿಗೆ ಬಂದ್ವಿ. ಪರೋಟ ಹಾಗೆ ಇಟ್ಟಿದ್ರು. ಸೊ ನಾವು ಹಾಗೆ ಊಟ ಮಾಡಿಕೊಂಡು ರೂಮ್ ಕಡೆ ಹೋದ್ವಿ. ನೈಟು 9:30 ಆಗಿತ್ತು ರೂಮ್ಗೆ ಬಂದಾಗ. ಸೊ ನೈಟ್ ಹೋಗಿ ನೋಡಿ, ನೈಟ್ ವ್ಯೂ ನಮ್ಮ ರೂಮಿಂದ ಹೀಗೆ ಕಾಣಿಸುತ್ತೆ ದೇವಸ್ಥಾನದ್ದು. ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ, ಗೋಪುರ. ಅನ್ನಾವರಂಗೆ ಬಂದರೆ ಉಳ್ಕೊಳ್ಳೋಕ್ಕೆ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ರೂಮ್ ಫೆಸಿಲಿಟಿಗಳ ಅವೈಲಬಲ್ ಇದೆ. ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ನಾವು ನೈಟ್ ದರ್ಶನ ಮಾಡಿದ್ರಿಂದ ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಊರಿಗೆ ಹೊರಡೋಕ್ಕೆ ರೆಡಿ ಆದ್ವಿ. ಒಂದು 6:30-7 ಗಂಟೆ ಆಗಿತ್ತು ಬೆಳಗ್ಗೆ. ಇದು ನಾವು ಇದ್ದಂತಹ ಹೋಟೆಲ್. ನಾವು ಲಗೇಜ್ ಎಲ್ಲನೂ ಕಾರ್ಗೆ ಹಾಕ್ತಾಯಿದ್ವಿ. ಹಾಗೆ ಕಾಫಿ ಕುಡ್ಕೊಂಡು ಮಾವ ರೂಮಲ್ಲಿ ರೆಡಿ ಆಗ್ತಾಯಿದ್ರು. ಸೊ ಅವ್ರಿಗೂ ಕಾಫಿ ತೊಗೊಂಡು ರೂಮ್ ಕಡೆ ಹೊರಟ್ವಿ. ಇಲ್ಲಿ ಫ್ರೀಯಾಗಿ ಮದುವೆಗಳು ನಡೆಯುತ್ತೆ. ಬೆಳಗ್ಗೆನೇ ಒಂದು ಮದುವೆ 3 ಗಂಟೆಗೆ ಮದುವೆ ನಡೀತಿತ್ತು. ಸೊ ಅವ್ರು ಮದುವೆ ಮುಗಿಸಿ ಅಲ್ಲೇ ಹೊರಟಿದ್ರು. ಸೊ ನಾವು ಹಾಗೆ ಬಂದು ಕಾಫಿ ಕುಡ್ಕೊಂಡು ಹಾಗೆ ಮಾವನಿಗೆ ಕಾಫಿ ತೊಗೊಂಡು ರೂಮ್ ಕಡೆ ಹೊರಟ್ವಿ. ದೇವಸ್ಥಾನದ ರೂಮ್ ಅಂತ ಮಾತ್ರಕ್ಕೆ ರೂಮ್ ಚೆನ್ನಾಗಿಲ್ಲ ಅಂತ, ರೂಮ್ಗಳು ಅನುಕೂಲವಾಗಿತ್ತು. AC ರೂಮೇ ಅವೈಲಬಲ್ ಇದೆ ಅಂತಂದರು, ನಾನ್ AC ಇಲ್ಲ ಅಂತ ಹೇಳಿದ್ರು. ಸೊ ನಾವು AC ರೂಮ್ನೇ ತೊಗೊಂಡಿದ್ವಿ. ಲಿಫ್ಟ್ ಕೂಡ ಇತ್ತು, 4ನೇ ಫ್ಲೋರಲ್ಲಿತ್ತು ರೂಮ್. ಸೊ ಹಾಗೆ ನಾವು ಸ್ವಲ್ಪ ಲಗೇಜ್ನ ಕಾರ್ಗೆ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಲಗೇಜ್ ತೊಗೊಂಡು ಹೋಗೋಣ ಅಂಥೇಳಿ ಹಾಗೆ ಕಾಫಿ ಕೊಟ್ಟು ಎಲ್ಲ ರೆಡಿಯಾಗಿ ಕೆಳಗಡೆ ಹೋಗೋಣ ಅಂಥೇಳಿ ರೂಮ್ ಕಡೆ ಬಂದ್ವಿ. ಸೊ ಹಾಗೆ ಒಂದು ಗ್ಲಿಮ್ಸ್ ಆಗಿ ತೊಗೊಂಡಿದ್ದೀನಿ ರೂಮ್ದು. ಇದು ಒಂದು ಹೊರಗಡೆ ಒಂದು ಹಾಲ್ ಇತ್ತು, ಇದು ರೂಮ್. ಸೊ ಬಾಲ್ಕನಿ ನೋಡ್ತಾ ಇದ್ದೀರಾ ಇಲ್ಲಿ ಬಾತ್ರೂಮ್ 2 ಸಪ್ರೇಟ್ ಇತ್ತು. ಹಾಗೆ ಬಾಲ್ಕನಿಗೆ ಬಂದೆ. ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಉದಯ ಆಗಿದೆ. ನಾವು ಚೆಕ್ಔಟ್ ಮಾಡ್ಕೊಂಡ್ವಿ. ಕೆಳಗಡೆ ದೇವಸ್ಥಾನ ಚೆಕ್ಔಟಲ್ಲಿ ಈ ಥರ ದೇವಸ್ಥಾನ ಪೂಜೆ ಮಾಡೋಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ಇದು ಭಾಳ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ. ನಾವು ಹಾಗೆ ಚೆಕ್ಔಟ್ ಮಾಡಿ ಅಲ್ಲಿಂದ ಹೊರಟ್ವಿ.
ಸೊ ನಾವು ಇಲ್ಲಿಂದ ಪೂರಿ ಜಗನ್ನಾಥಿಗೆ ಹೋಗಬೇಕಿತ್ತು. ಇಲ್ಲಿ ಟಿಫನ್ ಮಾಡ್ಕೊಂಡ್ವಿ, ದೇವಸ್ಥಾನದ ಹತ್ರನೇ ಟಿಫನ್ ಮಾಡ್ಕೊಂಡು ಹೊರಟ್ವಿ. ನಾವು ನೆಕ್ಸ್ಟ್ ರೀಚ್ ಆಗಬೇಕಾಗಿದ್ದು ಪೂರಿಗೆ. ಸೊ ಪೂರಿ ರೀಚ್ ಆಗೋಕ್ಕೂ ಮುಂಚೆ ಮತ್ತೊಂದು ಸ್ಥಳಕ್ಕೆ ನಮ್ಮ ಭೇಟಿ ಈ ದಿನ. ಅದು ಯಾವುದು ಅಂದರೆ ಸಿಂಹಾಚಲ. ಹೋಗೋ ದಾರಿನಲ್ಲೇ ಸಿಗೋದ್ರಿಂದ ಅದನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಅದು ಒಂದನ್ನು ಆ್ಯಡ್ ಮಾಡ್ಕೊಂಡ್ವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸಿಂಹಾಚಲ. ನಾವು ಸಿಂಹಾಚಲಂ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಸೊ ಪೂರಿಗೆ ಹೋಗ್ತಾ ಹಿಮಾಚಲಂ ನೋಡಿಕೊಂಡು ಹಾಗೆ ಪೂರಿಗೆ ಹೋಗೋಣ ಅಂತ. ಅದು ಸಿಂಹಾಚಲಂ ಕೂಡ ಬೆಟ್ಟದ ಮೇಲಿದೆ ದೇವಸ್ಥಾನ. ಭಾಳ ಅದ್ಭುತವಾಗಿತ್ತು ದೇವಸ್ಥಾನ. ಇದರ ಬಗ್ಗೆ ತಿಳ್ಕೋಬೇಕು ಅಂದರೆ ಸಿಂಹಾಚಲಂ ದೇವಾಲಯವು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿದೆ. ಇದು ವಿಷ್ಣುವಿನ ಅವತಾರವಾದ ನರಸಿಂಹಸ್ವಾಮಿಗೆ ಸಮರ್ಪಿತವಾಗಿದೆ. ಈ ದೇವಾಲಯದ ಹೆಸರು ಸಿಂಹ ಮತ್ತು ಅಚಲ ಬೆಟ್ಟದಿಂದ ಬಂದಿದೆ. ದೇವರು ತ್ರಿಭಂಗಿ ಭಂಗಿಯಲ್ಲಿದ್ದು ಮಾನವನ ಮುಂಡದ ಮೇಲೆ ಸಿಂಹದ ತಲೆಯನ್ನು ಹೊಂದಿದ್ದಾನೆ. ಈ ವಿಗ್ರಹವನ್ನು ವರ್ಷವಿಡೀ ಶ್ರೀಗಂಧದಿಂದ ಮುಚ್ಚಲಾಗುತ್ತದೆ ಮತ್ತು ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ. ಇದನ್ನು ಚಂದನೋತ್ಸವ ಎಂದು ಆಚರಿಸಲಾಗುತ್ತದೆ. ಇದನ್ನು ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಆಚರಿಸುತ್ತಾರೆ. ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ತುಂಬಾ ರಶ್ ಇತ್ತು ದೇವಸ್ಥಾನ. ನಾವು ರೀಚ್ ಆದಾಗ 11 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿ ಸೆಕ್ಯೂರಿಟಿಯವ್ರನ್ನ ವಿಚಾರಿಸಿದ್ವಿ. 1 ಗಂಟೆಯಲ್ಲಿ ದರ್ಶನ ಆಗುತ್ತೆ, 1 ಅವರಲ್ಲಿ ಅಂದರು. ಸೊ ನಾವು ಅದಕ್ಕೆ ನಾರ್ಮಲ್ ಕ್ಯೂಗೆ ಹೋದ್ವಿ. ಮೊಬೈಲ್ನ ಅಲೋ ಇಲ್ಲ ಅಂದಿದ್ದರಿಂದ ಮೊಬೈಲ್ನ ಕಾರ್ನಲ್ಲೇ ಇಟ್ಟುಬಿಟ್ಟು ಹೋದ್ವಿ. ನಾವು ಹೋದ ಸಮಯದಲ್ಲಿ ಅಲ್ಲಿ ದೇವರನ್ನ 1 ಅವರು ದರ್ಶನನ ಕ್ಲೋಸ್ ಮಾಡಿದರು. ಕಾರಣ ಆ ಟೈಮಲ್ಲಿ ದೇವರಿಗೆ ನೈವೇದ್ಯ ಮಾಡ್ತಾರಂತೆ. ಸೊ ಹಾಗಾಗಿ 11:30 12:30 ತನಕ ನೈವೇದ್ಯಕ್ಕೆ ಅಂತ ಕ್ಲೋಸ್ ಮಾಡಿದರು. ಸೊ ನಾವು ಕ್ಯೂನಲ್ಲಿ 1 ಅವರ್ ಕಾದ್ವಿ. ಸೊ ಅದಾದ ನಂತರ ಈಗ ನೋಡಿ ದೇವ್ರ ದರ್ಶನ ಮಾಡಿ 2 ರೀತಿ ಎರಡು ರೀತಿಯಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ದೇವರ ದರ್ಶನ ಮಾಡಿಕೊಂಡು 1 ಗಂಟೆ ಆಯಿತು ದರ್ಶನ ಮುಗಿಯೋತ್ತಿಗೆ ನಮಗೆ. ಸೊ ದರ್ಶನ ಮಾಡ್ಕೊಂಡ್ವಿ, ಎಲ್ಲ ನೋಡಿಕೊಂಡು ನಮ್ಮ ಮುಂದೆ ಪೂರಿಗೆ ನಮ್ಮ ಪ್ರಯಾಣವನ್ನು ಮುಂದುವರ್ಸೋಣ ಅಂಥೇಳಿ ಹೊರಟ್ವಿ. ಹಾಗೆ 1 ಗಂಟೆ 1:30 ಆಗಿದ್ದರಿಂದ ಮತ್ತು ಊಟಕ್ಕೆ ಮುಂದೆ ದಾರಿಯಲ್ಲಿ ಸಮಸ್ಯೆ ಆಗಬಾರ್ದು ಅಂಥೇಳಿ ದೇವಸ್ಥಾನದ ಹತ್ತಿರನೇ ಇದ್ದಂಥ ಹೋಟೆಲ್ನಲ್ಲೇ ಊಟ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಹೋಟೆಲ್ ಕಡೆಗೆ ಹೊರಟ್ವಿ. ದೇವಸ್ಥಾನದ ಹತ್ರನೇ ಇತ್ತು ಹೋಟೆಲ್ಲು. ಸೊ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂಥೇಳಿ ನಾವು ಹೊರಟ್ವಿ. ನಾರ್ಮಲ್ ಊಟ ತೊಗೊಂಡು ಊಟ ಮಾಡಿಕೊಂಡು ಸಿಂಹಾಚಲಮಿಂದ ಮುಂದೆ ಹೊರಟ್ವಿ. ಸೊ ಹಾಗೆ 4 ಗಂಟೆ 4:15 ಆಗಿತ್ತು. ಸೊ ಕಾಫಿಗೆ ಅಂತ ನಿಲ್ಲಿಸಿದ್ರು. ಸೊ ಅವರೆಲ್ಲ ಕಾಫಿ ಕುಡಿದ್ರು. ನಾನು ಹಾಗೆ ಜ್ಯೂಸನ್ನ ಕುಡಿಯೋಣ ಅಂಥೇಳಿ ಕೂತ್ಕೊಂಡೆ. ಅಲ್ಲಿ ಫ್ರೆಶ್ಶಾಗಿ ಜ್ಯೂಸ್ ಮಾಡ್ತಾರೆ ಅಂತಂದರೆ ಯಾವ ಫ್ರೆಶ್ ಜ್ಯೂಸು ಕೂಡ ಇರಲಿಲ್ಲ. ಮಾಮೂಲಿ ಮಾಜಾ ಸಿಕ್ತು, ಅದನ್ನೇ ಕುಡಿದೆ. ಬಿಸಿಲು ಅಷ್ಟೊಂದಿತ್ತು, ಸೆಕೆಗೆ ಇನ್ನೇನು ಮಾಡೋಕ್ಕಾಗತ್ತೆ. ಮಾಜಾ ಕುಡ್ಕೊಂಡು ನಾವು ಮುಂದೆ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ. ನಮ್ಮ ಪ್ರಯಾಣ ಪೂರಿ ರೀಚ್ ಆಗೋ ನೈಟ್ ಎಷ್ಟೋ ಥರ ಆಗಲಿ ಪೂರಿನ ನಾವು ರೀಚ್ ಮಾಡೋಣ ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿತ್ತು. ಸೊ ಹಾಗಾಗಿ ನಾವು ನೈಟ್ ಅಲ್ಲೇ ಸ್ಟೇ ಆಗೋಣ ಅಂಥೇಳಿ ನಾವು ಹೊರಟ್ವಿ. ಸೊ ಇಲ್ಲಿ ನಾವು ಒಂದು ಡಿವಿಯೇಷನ್ನ ತಗೊಂಡ್ವಿ. ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಗೂಗಲ್ ಆಂಟಿಯ ಪ್ರಭಾವದಿಂದ ಬಹಳ ಚೆನ್ನಾಗಿತ್ತು ಅಂತ ಹೇಳ್ಬೋದು.
ಸೊ ನಾವು ಗೂಗಲ್ನ ನಂಬಿ ನಾವು ಈ ಥರ ಒಂದು ರೋಡ್ ಟ್ರಿಪ್ನ ಮಾಡ್ತೀವಿ. ಕೆಲವು ಟೈಮಲ್ಲಿ ಅದರಿಂದ ನಮಗೆ ಸಮಸ್ಯೆಗಳು ಆಗುತ್ತೆ. ನಮಗೂ ಅದೇ ಆಗಿದ್ದು. ಸೊ ನಾವು ಪೂರಿನ ಸ್ಟೇ ಮಾಡ್ಬೋದು ಅಂತ ಹೇಳಿ ನಾವು ಹೊರಟ್ವಿ. ಇದು ಒಂದು 20 ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ನಾವು ಈ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಇದು ನಮಗೆ ಅಲ್ಲಿ ಹೋದ್ಮೇಲೆ ಹಿಂಗಾಗುತ್ತೆ ಅಂತ ನಮಗೂ ಗೊತ್ತಾಗಲಿಲ್ಲ. ರೋಡು ತುಂಬ ಕಾಡಿನ ರೀತಿ ಇತ್ತು. ಮಧ್ಯೆ ಸಣ್ಣ ಪುಟ್ಟ ಹಳ್ಳಿಗಳಿತ್ತು. ರೋಡೇನು ಅಷ್ಟು ಸುಗಮವಾಗಿರಲಿಲ್ಲ. ನಾವು ಬಂದುಬಿಟ್ಟಿದ್ವಲ್ಲ ಅಂಥೇಳಿ ಮೋಸ್ಟ್ಲಿ ಆರಾಮಾಗಿ ಹೋಗ್ಬೋದು ಅಂಥೇಳಿ ನಾವು ಧೈರ್ಯ ಮಾಡಿ ಹೊರಟ್ವಿ. ನೀವೇ ನೋಡ್ಬೋದು, ರಾತ್ರಿ 8:30 ಆಗಿತ್ತು. ಇದೇ ರೀತಿಯಲ್ಲಿ ಬರ್ತಾನೇ ಇದ್ದರು. ಆ ಸೈಡೆಲ್ಲ ಮೋಸ್ಟ್ಲಿ ನೈಟ್ ಟೈಮಲ್ಲೇ ಈ ಥರ ಒಂದು ದೇವ್ರುಗಳನ್ನ ರೋಡ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕಾಣುತ್ತೆ. ತುಂಬ ಇದೇ ರೀತಿ ಬರ್ತಾನೇ ಇತ್ತು. ನಮಗೆ ಇದನ್ನು ನೋಡಿ ಅಂದರೆ ಕತ್ತಲಲ್ಲಿ ಈ ಥರ ಮಾಡ್ತಾರಲ್ಲ, ನಮಗೂ ಒಂದು ಸ್ವಲ್ಪ ಆಶ್ಚರ್ಯ ಆಯಿತು. ಸೊ ಹಾಗೆ ಹೊರಟ್ವಿ. ಮುಂದೆ ಹೋದ್ವಿ ತಗೊಂಡೋಗಿ ನಿಲ್ಲಿಸ್ತು ಒಂದು ಡೆಡ್ ಎಂಡಲ್ಲಿ ನಮ್ಮನ್ನು. ಅಲ್ಲಿ ಹೋದರೆ ಏನು ರೋಡ್ ಮುಂದೆ ಇಲ್ಲ. ಅಲ್ಲಿ ಏನಾಯಿತು ಸಮಸ್ಯೆ ಅನ್ನೋದನ್ನ ನಾನು ನಿಮಗೆ ಈಗ ತಿಳಿಸ್ತೀನಿ. ನಾವು ನೋಡಿದ್ದು ಈ 2 ರೂಟ್ನ ತೋರಿಸ್ತು. ಸೊ ಒಂದು ಹೈವೇ ಮೇಲೆ ಹೋಗಿ ರಾಮೇಶ್ವರಮಿಂದ ಹೋಗುವಂಥದ್ದು, ಮತ್ತೊಂದು ಈ ಕಟ್ ರೂಟು. ನಾವೇನು ಮಾಡಿದ್ವಿ, ಇದು ನಿಯರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೂಟ್ನ ಬಿಟ್ಟು ಇನ್ನೊಂದು ರೂಟ್ನ ಸೆಲೆಕ್ಟ್ ಮಾಡಿಕೊಂಡು. ಬಟ್ ಮಧ್ಯದಲ್ಲಿ ನದಿ ಇದೆ, ನದಿನ ದಾಟಬೇಕಾಗುತ್ತೆ ಅನ್ನೋದು ಈ ಒಂದು ನಮಗೆ ಗೊತ್ತಾಗಲಿಲ್ಲ ನೋಡೋ ಟೈಮಲ್ಲಿ. ಸೊ ಅದು ನಾವು ಅಲ್ಲಿ ಹೋಗಿ ಪ್ರಾಬ್ಲಮ್ ಆದಮೇಲೆ ಗೊತ್ತಾಗಿದ್ದು ಹೊರತು ಅಲ್ಲಿ ತನಕ ಗೊತ್ತಾಗಿಲ್ಲ. ಈಗ ನೀವೇ ನೋಡ್ತಾ ಇದ್ದೀರಾ, ಮಧ್ಯ ನೀರಿದೆ. ಅದು ಚಿಲ್ಕಾ ಲೇಕ್ ಅಂಥೇಳಿ. ಕೆಲವು ಕಡೆ ಎಲ್ಲ ರೋಡ್ ಇದೆ, ಒಂದು ಜಾಗದಲ್ಲಿ ಮಾತ್ರ ರೋಡ್ ಇಲ್ಲ. ಸೊ ಅಲ್ಲಿ ಇರೋದೇನೆಂದರೆ ಬೋಟಿಂಗಲ್ಲೇ ಹೋಗಬೇಕು. ಸೊ ನಾವು ಹೋಗಿದ್ದು ಆ ಡೆಡ್ ಎಂಡಿಗೆ. ಅದು ಬೋಟಿಂಗ್ ಕೂಡ ಇರುತ್ತೆ, ಬಟ್ ನಾವು ರೀಚ್ ಆಗೋದಕ್ಕೆ 8:30 ಆಗಿದ್ದರಿಂದ ಕ್ಲೋಸ್ ಆಗಿತ್ತು. ಅಲ್ಲಿ ಎಲ್ಲ 4 ಜನ ಬಂದು ಕವರಪ್ ಆಗಿ ಬೆಳಗ್ಗೆ 8:30ಗೆ ಓಪನ್ ಆಗುತ್ತೆ ಅಂದರು. ಇಲ್ಲ ಈಗಲೇ ಹೋಗ್ತೀರಾ ಅಂದರೆ ಒಂದು 8,000 to 10,000 ರೂಪಾಯಿ ಆಗುತ್ತೆ, ಬೋಟಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ಬಟ್ ನಾವು ಆ ಟೈಮಲ್ಲಿ ಬೋಟಲ್ಲಿ ಹೋಗೋದು ಸೇಫ್ ಇರಲ್ಲ ಅಂದ್ಕೊಂಡ್ವಿ. ಸೊ ನಾವು ಏನೂ ಮಾತಾಡಲಿಲ್ಲ. ಅಲ್ಲಿ ತುಂಬ ಭಯ ಆಗ್ತಿತ್ತು. ಒಟ್ಟೊಟ್ಟಿಗೆ ಅಷ್ಟೊಂದು ಜನ ಬಂದ ತಕ್ಷಣ ನಾವು ಬೇಡ ಅಂಥೇಳಿ ರಿವರ್ಸ್ ಬಂದ್ವಿ. ಸೊ ಈಗ ನೀವು ನೋಡ್ಬೋದು, ಅಲ್ಲಿ ಒಂದು ಕಟ್ ಬರುತ್ತೆ, ಅಲ್ಲಿ ನಾವು ಡಿವಿಯೇಷನ್ ತೊಗೋಬಾರ್ದು, ಹೈವೇ ಹತ್ತಿಬಿಡ್ಬೇಕಿತ್ತು. ನಾವು ಹೈವೇ ಹತ್ತಿದರೆ ರಾಮೇಶ್ವರಂ ಕಟ್ಟಿಂಗ್ ಬರೋದು. ಈ ಒಂದು ನೀರಿಂದು ನಮಗೇನು ನದಿ ಇದೆ ಅದು ನಮಗೆ ಸಿಗ್ತಾನೆ ಇರಲಿಲ್ಲ. ಸೊ ಈಗ ನಾವು ವಾಪಸ್ ಇದೇ ಪಾಯಿಂಟಿಗೆ ಬಂದ್ವಿ. ಅಲ್ಲಿಂದ ಎಲ್ಲಿ ಹೋಗಿದ್ವಿ ಅಲ್ಲಿಂದ ವಾಪಸ್ ಅದೇ ಪಾಯಿಂಟಿಗೆ ಬಂದು ಮತ್ತೆ ನಾವು ವಾಪಸ್ ಆ ರೂಟಲ್ಲಿ ಹೋಗಬೇಕಿತ್ತು. ಈ ರಾಮೇಶ್ವರಂ ಏನಿದೆ ಚೌಕ್, ಅಲ್ಲಿ ನಾವು ಪೂರಿಗೆ ಡಿವಿಯೇಷನ್ ತೊಗೋಬೇಕು. ಮತ್ತು ನಾವು 8:30ಗೆ ಅಲ್ಲಿ ಸಮಸ್ಯೆ ಆಗಿದ್ದರಿಂದ ಮತ್ತೆ ನಾವು ವಾಪಸ್ಸು ಆ ಒಂದು ಪಾಯಿಂಟಿಗೆ ಬರೋಕ್ಕೇ 2.5 hours ತೋರಿಸ್ತಿತ್ತು. ನಮಗೆ ಬೇರೆ ಆಪ್ಷನ್ ಇಲ್ಲ, ವಾಪಸ್ ಅಲ್ಲಿಂದನೇ ಹೊರಟ್ವಿ. ಮತ್ತು ಸೇಮ್ ರೂಟಲ್ಲಿ ವಾಪಸ್ ಬಂದ್ವಿ. ವಾಪಸ್ ಬರೋ ಅಷ್ಟರಲ್ಲಿ 10:30 ಹತ್ತತ್ರ ಆಗಿತ್ತು ನೈಟು. ನಮಗೂ ಬೇರೆ ವಿಧಿ ಇಲ್ಲ, ಬಂದು ಅಲ್ಲಿ ಆ ಪಾಯಿಂಟಲ್ಲೇ ಒಂದು ಹೋಟೆಲ್ನ ರೂಮ್ ಮಾಡಿ ಸ್ಟೇ ಆದ್ವಿ. ಸೊ ನಾವು ನೆಕ್ಸ್ಟ್ ಏನಾಯಿತು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನೆಕ್ಸ್ಟ್ ನಮ್ಮ ಒಂದು ಪ್ರಯಾಣ ಪೂರಿಗೆ ಇರುತ್ತೆ. ಸೊ ಎಲ್ಲರೂ ನನ್ನ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನನಗೂ ವೀಡಿಯೋಸ್ ಮಾಡೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.